ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ದುರ್ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು, ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿನೇ. ಸೊ ಈಗ ಕೇಸ್ ಕ್ಲೋಸ್ ಆಗಿದೆ ಅಥವಾ ಕೇಸ್ ಕ್ಲೋಸ್ ಮಾಡೋಕೆ ಪೊಲೀಸ್ನವರು ನಿರ್ಧಾರವನ್ನ ಮಾಡಿದಾರಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆರ್ಯನ್ ಖಾನ್ ದುರ್ವರ್ತನೆ ಕೇಸ್ ಕ್ಲೋಸ್ ಮಾಡ್ತಾ ಇದ್ದಾರಾ ಪೊಲೀಸರು? ಶಾರುಖ್ ಪುತ್ರನ ದುರ್ವರ್ತನೆ ಬಗ್ಗೆ ಸತ್ಯಾಸತ್ಯತೆಯನ್ನ ತಿಳಿಬೇಕು. ದೂರುದಾರಲ್ಲಿ ಒಬ್ಬರಾದ ವಕೀಲ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ನೋಡಿ ನಾನು ದೂರು ಕೊಟ್ಟಿದ್ದೆ, ಈಗ ಕೇಸ್ ಕ್ಲೋಸ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಪೊಲೀಸರು FSLಗೆ ಕಳಿಸಿದ್ರೆ ವಿಡಿಯೋ ಸತ್ಯಾಸತ್ಯತೆ ಗೊತ್ತಾಗ್ತಾ ಇತ್ತು. ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ಬಳಿಕ ನಾನು ಪ್ರಶ್ನೆ ಮಾಡ್ತೀನಿ. ಆ ರೀತಿ ಸನ್ನೆ ಮಾಡೋದಾಗಿದ್ರೆ ಅವರು ರೂಮ್ಗೆ ಹೋಗಿ ಮಾಡ್ಕೋಬೇಕಿತ್ತು. ಶಾರುಖ್ ಪುತ್ರ ಆರ್ಯನ್ ಖಾನ್ ಜೊತೆ ಬೇರೆಯವರು ಕೂಡ ಇದ್ರು. ಕೇಸ್ ಕ್ಲೋಸ್ ಮಾಡಲು ಅವರ ಒತ್ತಡ ಇರಬಹುದು ಅಂತ ಹುಸೇನ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಆರ್ಯನ್ ಖಾನ್ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂದ್ರೆ ದುರ್ವರ್ತನೆಯನ್ನ ತೋರಿದ್ರು. ಸೊ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಸೊ ನೋಡಿ, ಅಲ್ಲಿ ನಿಮಗೆ ಒಂದ್ ಕಡೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ, ಹಳೆ ದೃಶ್ಯ ಅದು. ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆರ್ಯನ್ ಖಾನ್ ಇದ್ದಾರೆ, ಅವ್ರ ಪಕ್ಕದಲ್ಲಿ ನೆಲಪಾಡ್ ಅವರು ಇದ್ದಾರೆ. ಆ ಕಡೆ ಬಲಗಡೆ ಭಾಗದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಝೈದ್ ಖಾನ್ ಅವರು ಕೂಡ ಇದ್ದಾರೆ. ಸೊ ಈ ಸಂದರ್ಭದಲ್ಲಿನೇ ಮಧ್ಯದ ಬೆರಳನ್ನ ತೋರಿಸುವ ಮೂಲಕ ಒಂದು ದುರ್ವರ್ತನೆಯನ್ನ ತೋರಿದ್ರು ಆರ್ಯನ್ ಖಾನ್. ಈ ವಿಚಾರವನ್ನ ಅಥವಾ ಈ ವಿಡಿಯೋವನ್ನ ನೋಡಿ ಹುಸೇನ್ ಅವರು ದೂರನ್ನ ಕೊಟ್ಟಿದ್ರು. ಈಗ ಆ ಕೇಸ್ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸ್ನವರು ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಕೂಡ ಮಾಡಿದ್ದಾರೆ ಹುಸೇನ್. ಇನ್ನು ಇಲ್ಲಿ ತನಕ ಬಂದಿಲ್ಲ ಸರ್. ಅದು ದೂರ ಸರ್, ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಮೇಲೆ ಒಂದು ಕಂಪ್ಲೇಂಟ್ ನಾನು ಕೊಟ್ಟಿದ್ದೆ ನವೆಂಬರ್ ತಿಂಗಳಲ್ಲಿ. ಅದು ಅದೇ ಎಲ್ಲ ಮಾಧ್ಯಮದಲ್ಲೆಲ್ಲ ವೈರಲ್ ಆಗಿತ್ತು, ಮಿಡಲ್ ಫಿಂಗರ್ ತೋರಿಸಿ. ಅದು ಅವ್ರ ಜೊತೆಯಲ್ಲಿ ಅವರ ಫ್ರೆಂಡ್ಸ್ಗಳು ಇದ್ರಲ್ಲ, ಅವರು ಹೇಳಿದ್ರು ಇಲ್ಲ ನಮ್ಮ ಫ್ರೆಂಡ್ಸ್ಗೆ ತೋರಿಸಿದ್ರು ಅಂತ. ಬಟ್ ಫ್ರೆಂಡ್ಸ್ ತೋರಿಸ್ಬೇಕಂದ್ರೆ ಮನೆ ಒಳಗೆ ಇಲ್ಲಾಂದರೆ ರೂಮ್ ಒಳಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಳಿ. ಬಾಲ್ಕೊನಿಲಿ ಬಂದು ತೋರಿಸಿ, ಎಲ್ಲ ಪಬ್ಲಿಕ್ ಎಲ್ಲ ಇದ್ದರು, ಅಲ್ಲಿ ಮಹಿಳೆಯರು ಇದ್ದರು, ಅವರ ಮುಂದೆ ತೋರಿಸಿ ಅದು ತಪ್ಪೇ. ಅದು 100% ತಪ್ಪೇ. ಅದಕ್ಕೆ ಶಿಕ್ಷೆ ಆಗಬೇಕು, ಅಟ್ಲೀಸ್ಟ್ ಒಂದು ಫೈನ್ ಆಗಬೇಕು ಅವ್ರ ಮೇಲೆ. ಅದರಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಪೊಲೀಸರು ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಅಂತೂ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲಿ ತನಕ ನನಗೆ ಮಾಹಿತಿ ಬಂದಿದೆ, ಅದು ಯಾವ್ದು ಕ್ಲೋಸ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ನನಗೆ ಏನಾದ್ರು ಆ ಥರ ನೋಟಿಸ್ ಬಂದರೆ ನಾನು ಕಾನೂನು ರೀತಿ ಕೋರ್ಟ್ ಮೆಟ್ಲು ಎತ್ತಿ ಅವ್ರ ಮೇಲೆ ಏನಿದೆ PCR ಹಾಕಿ ಆ್ಯಕ್ಷನ್ ತೊಗೋತೀವಿ ಸರ್. ಎವಿಡೆನ್ಸ್ ಅದೇ CCTV ಫುಟೇಜೇ ಸಾಕಲ್ಲ ಸರ್ ಎವಿಡೆನ್ಸು. ಆ CCTV AI ಬೇಸ್ ಅಲ್ಲ, ಅದು ಒರಿಜಿನಲ್ ಅಲ್ಲ. ಆಮೇಲೆ ಮೊಬೈಲಲ್ಲಿ ತೆಗ್ದಿರೋದು ಅದರಲ್ಲೂ ಒರಿಜಿನಲ್ ಇದಲ್ಲ, ಅದೇ ಸಾಕು ಸರ್. ನನಗೆ ಮಾಹಿತಿ ಇನ್ನೂ ಇಲ್ಲಿ ತನಕ ಬಂದಿಲ್ಲ ಸರ್. ಅದು ದೂರ